ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತಿನ ಚಿಂತನೆ: ಎಚ್ಚರವಾದ ಕನಸಿನಿಂದ ಎಚ್ಚರಗೊಳ್ಳುವುದು ಹೇಗೆ? ಏನಿದರ ಅರ್ಥ ಅಂತ ಇವತ್ತಿನ ವಿಚಾರ ಮಾಡೋಣ. ನೋಡಿ, ನಮಗೆ ಕನಸು ಅಂದರೆ ಗೊತ್ತು. ಕನಸು ಅಂದರೆ ಏನು ಗೊತ್ತು? ಏನು ನಮಗೆ ಕನಸು ಗೊತ್ತು? ನಮಗೆ ಕನಸು ಯಾವಾಗ ನಿದ್ರೆಯಲ್ಲಿದ್ದಾಗ ಕನಸು ಬೀಳುತ್ತಲ್ಲ, ಆ ನಿದ್ರೆಯಲ್ಲಿ ಬಿದ್ದ ಕನಸು ಎಚ್ಚರ ಆದಮೇಲೆ ನಮಗೆ ಕನಸು ಅದು ಅಷ್ಟೇ, ಅದು ನಿಜ. ಕನಸು ಅಂದರೆ ನಿಜ ಅಲ್ಲ, ಅದು ಸತ್ಯ ಅಲ್ಲ, ಅದು ಸತ್ಯಕ್ಕೆ ಹತ್ತಿರ ಇಲ್ಲ. ಯಾಕೆ ನಿಜ ಅಲ್ಲ? ಅದು ಏನು ಬರ್ತದೆ ಹೋಯ್ತು, ಅದೇನೋ ಒಂದು ಕಲ್ಪಿತ ಅಷ್ಟೇ. ಅದು ಕಲ್ಪಿತ, ಅದರಲ್ಲಿ ಸತ್ಯದ ಇಲ್ಲ ಅಂತ ಅನಿಸ್ತದೆ. ಆದರೆ ಆ ಕನಸಿನಲ್ಲಿ ಆ ಕಾಣುವಾಗ ಅನುಭವ ನಮಗೆ ಆವಾಗ ನಿಜ ಅಂತ ಅನಿಸ್ತಾ ಇರ್ತದೆ. ಯಾವಾಗ ಕನಸು ಕಾಣುವಾಗ, ಯಾವಾಗ ಕನಸಿನಲ್ಲಿ ಕನಸಿನ ಪ್ರಪಂಚದಲ್ಲಿ ನಮಗೆ ಯಾವುದೋ ದೇಶಕ್ಕೆ ಹೋಗಿದ್ದ ಕನಸಾಗಲಿ, ಅಥವಾ ಯಾವುದೋ ಕಾಡಿನಲ್ಲಿದ್ದು, ಯಾವುದೋ ಒಂದು ನಾವು ಅಧಿಕಾರದಲ್ಲಿದ್ದಾಗ, ಏನೋ ಒಂದು ನಾವು ಭಿಕ್ಷುಕರಾಗೋ ಅಥವಾ ಶ್ರೀಮಂತರಾಗೋ ಏನೋ ಒಂದು ಕನಸುಗಳು ಬಿದ್ದಾಗ, ಆಗ ನಮಗೆ ಆ ಕ್ಷಣ ಮೂಮೆಂಟಲ್ಲಿ ನಮಗೆ ನಿಜ ಅಂತ ಅನುಭವ ಆಗ್ತಾಯಿದೆ. ಆದರೆ ನಾವು ದಿಢೀರಂತ ಎದ್ದಾಗ ಅಥವಾ ಎಚ್ಚರ ಆದಾಗ ಶರೀರ ಮುಖಾಂತರ ನಾವು ನನ್ನನ್ನು ಗುರುತಿಸ್ಕೊಂಡು, ನಾನು ಈಗಿರೋ ಶರೀರದಲ್ಲಿ ನಾನಿರುವಾಗ ನಾನು ಆ ಕನಸು ಕಂಡಿದ್ದು ಕಲ್ಪಿತ, ಆ ಸೂಕ್ಷ್ಮವಾದ ಕನಸು ಅದು ಕಲ್ಪಿತ, ಅದು ನಿಜ ಅಲ್ಲ ಅಂತ ನಾವು ಡಿಸೈಡ್ ಮಾಡ್ಕೊತೀವಿ. ಕನಸು ಅಂದರೆ ನಿಜ ಅಲ್ಲ, ಅದ್ರ ಬಗ್ಗೆ ಕ್ಲಿಯರ್ ಆಯಿತು. ಇಲ್ಲಿ ಇವತ್ತಿನ ಚಿಂತನೆ ಏನಂದರೆ, ಎಚ್ಚರವಾದ ಕನಸಿನಿಂದ ಎಚ್ಚರಗೊಳ್ಳೋದು ಹೇಗೆ ಅಂತ. ನೀವು ಆ ಕನಸಿನಿಂದ ಎಚ್ಚರಗೊಂಡಿದ ಮೇಲೆ ಈಗ ಎಚ್ಚರವಾದ ಕನಸು ಅಂತ ಅಂದರೆ ಏನಂದರೆ, ಈಗ ಈ ಎಚ್ಚರವಾದ ಪ್ರಪಂಚದಲ್ಲಿ ಏನು ಅನುಭವ ಪಡಿತಿದ್ದಾರೋ ಆ ಇಂದ್ರಿಯ ಮುಖಾಂತರ, ಶರೀರ ಮುಖಾಂತರ, ಇದು ಸಹ ಕನಸಪ್ಪ. ಈ ಕನಸಿಂದ ಹೆಂಗೆ ಎಚ್ಚರಗೊಳ್ಳೋದು ಅಂತ ಹೇಳ್ತಿದ್ವಿ. ಫಸ್ಟ್ ಪಾಯಿಂಟು, ಇದನ್ನು ಕನಸಂತ ಹೆಂಗೆ ಹೇಳೋಕ್ಕೆ ಸಾಧ್ಯ? ಇದು ಕನಸಲ್ಲಪ್ಪ, ಇದು ನಿಜ, ನಮಗೆ ಸತ್ಯ ಎಲ್ಲ ಅನುಭವ ಆಗ್ತೈತೆ. ಎಲ್ಲ ಒಂದು ಹೊಟ್ಟೆ ಹಸಿವಾಗ್ತಿತ್ತು, ಊಟ ಮಾಡೋದು, ಹಸಿವು ನಿಂತಾಯಿತು. ಈ ಎಲ್ಲವೂ ಅನುಭವ ಆಗ್ತೈತೆ. ಸುಖದ ಅನುಭವ ಆಗ್ತೈತೆ, ದುಃಖದ ಅನುಭವ ಆಗ್ತೈತೆ. ಮತ್ತು ಇರುವಾಗ ಇದನ್ನು ನೀವು ಹೆಂಗೆ ಕನಸು ಅಂತ ಹೇಳ್ತಿದ್ದೀರಾ? ಇದನ್ನು ರಿಯಲ್ ಇದೆಲ್ಲ, ಇದರಲ್ಲಿ ನಮಗೆ ಸತ್ಯ ಇದೆ, ಇದರಿಂದ ಹೆಂಗೆ ನೀವು ಹೊರಗಡೆ ಬರ್ರಿ ಅಂತಿದ್ದೀರಲ್ಲ ಅಂತ ನಿಮಗೆ ಸಾಮಾನ್ಯವಾಗಿ ಪ್ರಶ್ನೆ ಮಾಡ್ಬೋದು. ನೋಡಿ, ಏನು ಅನುಭವಗಳು ಇದೆಯಲ್ಲ, ಈ ಅನುಭವಗಳು ಕೇವಲ ಎಚ್ಚರದಲ್ಲಿ ಮಾತ್ರ ಇಲ್ಲ. ಗಾಢನಿದ್ರೆಯಲ್ಲಿ ಬಿದ್ದ ಕನಸಿನಲ್ಲೂ ಸಹ ಅನುಭವಗಳು ಇದ್ದೇ ಐತೆ. ಸುಖದ ಅನುಭವ, ದುಃಖದ ಅನುಭವ, ಹಸಿವು, ಬಾಯಾರಿಕೆ ಅನುಭವಗಳು ಇದ್ದೇ ಐತೆ. ಆದರೆ ಆ ಅನುಭವಗಳು ಸಹ ಸತ್ಯ ಅಂತ ನಮ್ಗೆ ಅನಿಸಿತ್ತು ಆಗ. ಈಗ ಎಚ್ಚರವಾದ ಕನಸಿನಲ್ಲೂ ಸಹ ನಮ್ಗೆ ಅನುಭವಗಳು ಅದೇ ರೀತಿಯಾಗಿ ಸತ್ಯ ಅನ್ನಿಸ್ತಾ ಇದೆ. ನಾವು ಅನುಭವದ ಬಗ್ಗೆ ಮಾತಾಡ್ತಾ ಇಲ್ಲ, ಅನುಭವಗಳು ಸತ್ಯ ಅಂತ ಅನ್ನಿಸ್ತಾ ಇದೆ. ಆದರೆ ಈ ಅನುಭವಗಳು ಬದಲಾವಣೆ ಆಗ್ತವೆ. ಮತ್ತು ನಿಮಗೇನು ಅನುಭವಗಳು ಶಾಶ್ವತವಾಗಿ ಇಲ್ಲ ನೋಡಿ, ಎಲ್ಲವೂ ಕ್ಷಣಿಕ. ಅದು ಹೇಗೆ? ಎಚ್ಚರದ ಅನುಭವ ಸದಾ ಎಚ್ಚರವಾಗಿ ಇರ್ತೀರಾ? ಎಲ್ಲಿರ್ತೀರ? ಎಚ್ಚರವಾದ ಶರೀರದಲ್ಲಿ, ಶರೀರ, ಮನಸ್ಸು, ಬುದ್ಧಿ, ಇಂದ್ರಿಯಗಳಿಂದ ಏನು ಕಂಡುಬಂದಿರೋ ಜಗತ್ತು ಅದು ಎಷ್ಟೊತ್ತಿರುತ್ತೆ? ಗಾಢನಿದ್ರೆಯಲ್ಲಿ ಏನು ಇಲ್ಲವೇ ಇಲ್ಲ. ನೀವು ಎಚ್ಚರದಲ್ಲಿ ಅನುಭವ ನೋಡಿದಿರ್ತಲ್ಲ, ಯಾವ ಅನುಭವನೂ ಇಲ್ಲ ಗಾಢನಿದ್ರೆಯಲ್ಲಿ. ಮತ್ತು ಗಾಢನಿದ್ರೆಯಲ್ಲಿ ಒಂದು ಕನಸು ಬೀಳುತ್ತದೆ, ಆ ಕನಸಲ್ಲಿ ಮತ್ತೆ ಒಂದು ಬೇರೆ ಪ್ರಪಂಚ, ಮತ್ತೆ ಒಂದು ಬೇರೆ ಅನುಭವ. ಅಂದರೆ ಅಲ್ಲಿ ಗಾಢನಿದ್ರೆಯಲ್ಲಿ ಯಾವುದೇ ಅನುಭವ ಇಲ್ಲ. ಮತ್ತೆ ಇನ್ನೊಂದು ಗಾಢನಿದ್ರೆಯಿಂದ ಎಚ್ಚರಗೊಳ್ತೀರಾ, ಮತ್ತೆ ಇನ್ನೊಂದು ಅವತ್ತಿಂದ ಅನುಭವ. ಅಂದರೆ ಪ್ರತಿನಿತ್ಯ ಅನುಭವಗಳು, ಘಟನೆಗಳು ಎಲ್ಲವೂ ಬದಲಾವಣೆ ಆಗ್ತಾನೇ ಇದೆ. ಬದಲಾವಣೆ ಆಗ್ತಿರೋದನ್ನ ನೀವು ಸತ್ಯ ಅಂತ ಹೇಳ್ತೀರಾ? ಸತ್ಯ ಅಂತ ಏನೋ ಇದ್ದರೆ ತಾನೇ ನಾವು ಅದನ್ನು ಒಪ್ಕೊಳಕ್ಕೆ. ಕನಸಲ್ಲಪ್ಪ, ನಿಜ ಅಂತ ಒಪ್ಕೊಬೋದು. ಆದರೆ ಬದಲಾವಣೆ ಆಗದೆ ಇಲ್ಲದ ತತ್ವ ಏನೋ ಇದೆಯಾ ಎಚ್ಚರದ ಅನುಭವದಲ್ಲಿ? ಇಲ್ಲ, ಎಲ್ಲ ಬದಲಾವಣೆ ಆಗ್ತೈತೆ, ಎಲ್ಲವೂ ಕ್ಷಣಿಕ.
ಬರ್ತದೆ, ಗಾಢ ಇದರಲ್ಲಿ ಹೋಗ್ತದೆ, ಇಲ್ಲ ಬರ್ತದೆ ಹೋಗ್ತದೆ, ಹೀಗೆ ನಡೀತಾ ಇರ್ತದೆ. ಈಗ ಈಗಿರುವಾಗ ನಾವು ಹೆಂಗೆ ಇದರಿಂದ ಎಚ್ಚರಗೊಳ್ಳೋದು? ಈ ಕನಸು ಕಾಣೋಕ್ಕೆ ಮೂಲ ಕಾರಣ ಏನು? ಕನಸು ಕಾಣೋಕ್ಕೆ ಮೂಲ ಕಾರಣ ಏನು? ನೋಡಿಯಪ್ಪ, ಈ ಏನಪ್ಪ ಅಂತೀವಂದರೆ, ಈ ನಿದ್ರೆಯಲ್ಲಿ ಬಿದ್ದ ಕನಸಿಂದ ನಾವು ಏನು ನಿದ್ರೆಯಲ್ಲಿ ಬಿತ್ತಲ್ಲ ಗಾಢ ನಿದ್ರೆಯಲ್ಲಿ ಕನಸು, ಅದು ಎಲ್ಲಿಂದ ಸೃಷ್ಟಿಯಾಯಿತು? ಅದು ಸಹ ಆ ಚೈತನ್ಯದ ಪ್ರತಿಬಿಂಬವೇ. ಹಂಗೆ ಕಂಡುಬಂತು. ಎಲ್ಲವೂ ನಿಮಗೆ ಇದ್ದಂಗೆ, ಅಲ್ಲೇನೋ ಇಲ್ಲ ಇದ್ದಂಗೆ ಕಂಡುಬಂತು, ನಿಜವಾಗ್ಲೂ ಇದ್ದಂಗೆ. ಎಲ್ಲಿ ಮನಸ್ಸಿನ ಮುಖಾಂತರ ಕಲ್ಪಿತವಾಗಿ ಕಂಡುಬಂತು. ಇದು ಅದೇ ರೀತಿ ಎಚ್ಚರವಾದ ಪ್ರಪಂಚ ಅಂತ ಏನು, ಎಚ್ಚರವಾದ ಜೀವನ ಅಥವಾ ಎಚ್ಚರವಾದ ಕನಸು ಅಂತ ಏನು ಕರಿತೀವಲ್ಲ, ಅದೇ ರೀತಿಯಾಗಿ ಇದು ಸಹ ಅದೇ ಚೈತನ್ಯನೇ ಹಂಗೆ ಕಲ್ಪಿತವಾಗಿ ಕಂಡುಬರ್ತೈತೆ. ಅದನ್ನು ಮಾಯಾಶಕ್ತಿ ಅನ್ಬೋದು. ಆಗ ಏನು ಕಂಡುಬರ್ತಾ ಇರೋ ಶಕ್ತಿ ಅದು ಅದೇನಾಗುತ್ತೆ, ಅದರಲ್ಲಿ ಇದಿಲ್ಲ, ಬದಲಾಗದೆ ಇರೋ ತತ್ವ ಇಲ್ಲ, ಬದಲಾವಣೆ ಆಗ್ತೈತೆ ಆ ಶಕ್ತಿಯಲ್ಲಿ. ಶರೀರದಲ್ಲಿ ಬದಲಾವಣೆ, ಮನಸ್ಸಲ್ಲಿ ಬದಲಾವಣೆ, ಬುದ್ಧಿಯಲ್ಲಿ ಬದಲಾವಣೆ, ಜಗತ್ತಿನಲ್ಲಿ ಬದಲಾವಣೆ. ಬದಲಾವಣೆ ಅನ್ನೋದು ಸಹಜವಾಗಿ ಆಗ್ತಾಯಿದೆ. ಬದಲಾಗ್ತಾ ಇರೋದು ಆ ಪ್ರತಿಬಿಂಬ. ಆದರೆ ಬದಲಾಗದೆ ಇರುವ ತತ್ವ ಶುದ್ಧ ಚೈತನ್ಯ. ಈ ಜೀವ ನಾನು ಅಂತಿರಲ್ಲ, ಅದು ಸಹ ಬದಲಾವಣೆ ಆಗ್ತಾಯಿದೆ. ನಾನು ದೇಹ, ನನ್ನ ಮನಸ್ಸು ಅಂತ ಅನ್ಕೊಂತೀರ, ನಾನಾ ಪಾತ್ರಗಳು, ಜೀವಭಾವ. ನೋಡಿ, ನಾನು ಇವತ್ತು ದೇಹದಲ್ಲಿ ಗುರುತಿಸ್ಕೊಂಡು ಆ ನಾನುಗಳು ಮನಸ್ಸಿನಲ್ಲಿ ಎಲ್ಲವೂ ಜೀವಭಾವದಲ್ಲಿ ಬದಲಾವಣೆ ಆಗ್ತೈತೆ. ಶಕ್ತಿಯ ಸಂಚಲನ, ನಾಮರೂಪಗಳ ಗುರುತಿಸ್ಕೊಳ್ಳೋದು. ಈ ಗುರುತಿಸ್ಕೊಳ್ಳೋದು ಅದರಲ್ಲಿ ನಾನು ಜೀವ ಎಂಬ ಕಲ್ಪಿತ. ಆ ಜೀವ ಎಂಬ ಕಲ್ಪಿತದಲ್ಲಿ ಮತ್ತೆ ಜಗತ್ತು ಸತ್ಯ, ಅನುಭವಗಳು ಸತ್ಯ ಅನ್ನೋದು ಅದೊಂದು ಕಲ್ಪಿತ. ಈ ಕಲ್ಪಿತ ಮತ್ತು ಕಲ್ಪಿತಗಳಲ್ಲಿ ಗುರುತಿಸ್ಕೊಳ್ಳೋದೇ ಒಂದು ದೊಡ್ಡ ಕನಸು. ಈ ಕನಸು ಅಂದರೆ ಇದೊಂಥರ ಯಾವ ರೀತಿ ಇದೆ ಅಂದರೆ, ಇದೆಲ್ಲವೂ ಒಂದು ಬ್ರಹ್ಮನ ಕನಸು ರೀತಿ ಕಾಣ್ಬೋದಾಗಿದೆ. ಇಲ್ಲಿ ಸ್ವಯಂ ವೈಯಕ್ತಿಕ ಕನಸು ಏನಿಲ್ಲ, ಇದು ಭಗವಂತನ ಒಂದು ಮಾಯಾಶಕ್ತಿಯಿಂದ ಕಂಡುಬರ್ತಿರೋ ಒಂದು ಕನಸು. ಆದರೆ ಇದರಿಂದ ಎಚ್ಚರಗೊಳ್ಳೋಕ್ಕೆ ಸಾಧ್ಯ ಇದೆಯಾ ಅಂತ ಪ್ರಶ್ನೆ. ನೋಡಿ, ಸಾಧ್ಯ ಇದೆಯಂದರೆ ನೀವು ನಮ್ಮ ಅನುಭವದಲ್ಲೇ ವಿಚಾರ ಮಾಡಿ. ಎಚ್ಚರ ಮತ್ತು ಕನಸು ಗಾಢ ಇದ್ದರೆ ಈ ಮೂರರಲ್ಲಿ ಮೂರು ಬರ್ತವೆ ಹೋಗ್ತವೆ. ನಾನು ಇದಕ್ಕೆ ಸಂಬಂಧಪಟ್ಟರೆ ನಾನು ಅಂತೀವಲ್ಲ, ಯಾವ ನಾನು? ಕನಸಿಗೆ ಸಂಬಂಧಪಟ್ಟರೆ ನಾನು, ಎಚ್ಚರ ದೇಹಕ್ಕೆ ಸಂಬಂಧಪಟ್ಟರೆ ನಾನು, ಅಥವಾ ಗಾಢ ಇದರಲ್ಲಿದ್ದೀನಲ್ಲ ಆ ನಾನು. ಈ ನಾನು ಅಂತೀವಲ್ಲ, ಯಾವ ನಾನು ಅಂತ ವಿಚಾರ ಮಾಡಬೇಕು. ಮತ್ತು ನನ್ನದು ಅಂತೀವಲ್ಲ, ನನ್ನದು ಅಂದರೆ ನನಗಿಂತ ಬೇರೆ ಅಂತ ಅರ್ಥ. ನಾನಲ್ಲ, ನಾನು ಬೇರೆ ಏನೋ ಇದ್ದೀನಿ. ಆದರೆ ನಾನು ಯಾರು ಅಂತ ವಿಚಾರ ಮಾಡಬೇಕಾಗದೆ, ಸರಿಯಾಗಿ ವಿಚಾರ ಮಾಡಬೇಕು. ನಾನು ಅಂದರೆ ನೋಡಿ, ಒಂದು ಹೇಗೆ ವಿಚಾರ ಮಾಡಬೇಕಂದ್ರೆ, ನಾನು ಅಂದರೆ ಏನಂದರೆ, ಈ ಎಲ್ಲವೂ ಬದಲಾಗ್ತಾ ಇರೋದು ಎಲ್ಲವೂ ಗೊತ್ತಾಗ್ತೈತೆ. ಯಾರಿಗೆ ಗೊತ್ತಾಗ್ತದೆ? ಬದಲಾಗದೇ ಇರುವವನಿಗೆ ಗೊತ್ತಾಗುತ್ತೆ ಅಷ್ಟೆ. ಅಂದರೆ ಅನ್ರಿಯಲ್ ಏನು ಅನ್ರಿಯಲ್ಲು, ರಿಯಲ್ ಅಂದರೆ ಸಾಕ್ಷಿ. ಬದಲಾಗದೆ ಇರುವ ತತ್ವ ಅಥವಾ ಶುದ್ಧ ನಾನಿಗೆ ಗೊತ್ತಾಗ್ತದೆ. ಬದಲಾಗ್ತಿರೋ ನಾನುಗಳು ದೇಹದ ರೂಪದಿಂದ ಗುರುತಿಸ್ಕೊಳ್ಳೋದು ಮತ್ತು ಕನಸಿನಲ್ಲಿ ಗುರುತಿಸ್ಕೊಳ್ಳೋದು, ಇವೆಲ್ಲವೂ ಬದಲಾಗ್ತಾ ಇರೋ ನಾನುಗಳಿಂದ ಬದಲಾಗದೇ ಇರೋ ನಾನು ಸಾಕ್ಷಿ ನಾನು ಅಂತ ಗೊತ್ತಾಗುತ್ತೆ. ಬದಲಾಗದೇ ಇರೋ ನಾನು ಸಾಕ್ಷಿ ಎಲ್ಲವೂ ಗೊತ್ತಾಗ್ತಾಯಿದ್ರೂ ನನ್ನಲ್ಲಿ ಯಾವ ಬದಲಾವಣೆ ಇಲ್ಲ. ಆದರೆ ಗೊತ್ತಾಗ್ತಿಲ್ಲ. ಇಷ್ಟೇನಾ? ನೋಡಿ, ಗಾಢ ನಿದ್ರೆಯಲ್ಲಿ ನನಗೆ ಏನೂ ಗೊತ್ತಾಗ್ತಾಯಿಲ್ಲ. ಎಚ್ಚರ ದೇಹ, ಮನಸ್ಸು, ಬುದ್ಧಿ ಏನೂ ಇಲ್ಲ. ಅಲ್ಲಿ ಕೇವಲ ಶುದ್ಧ ಚೈತನ್ಯ ಇದೆ, ಕೇವಲ ಅರಿವಿದೆ. ಅಲ್ಲಿ ನಾನು ಬದಲಾಗದೇ ಇದ್ದಿದ್ದು ಸಹ ನಾನು ನೋಡ್ತಾ ಇಲ್ಲ. ಏಕೆಂದರೆ ಎಲ್ಲವೂ ತಾನೇ ಶುದ್ಧ ಅರಿವು ಗಾಢ ಇದರಲ್ಲಿ. ಅಲ್ಲಿ ಬೇರೆ ಅನ್ನೋದು ದ್ವೈತ ಅನ್ನೋದಿಲ್ಲ.
ಅಲ್ಲಿ ಶುದ್ಧ ಚೈತನ್ಯ ಅರಿವಿನ ಸ್ವರೂಪ ನಾನು ಅಂತ ಗೊತ್ತಾಗುತ್ತೆ. ಈ ಅರಿವಿನ ಸ್ವರೂಪ ನಾನು ಅಂತ ಗೊತ್ತಾದ ಮೇಲೆ ನಿಮಗೆ ದೇಹ ಬಂದ್ರೇನು, ಮನಸ್ಸು ಬಂದ್ರೇನು, ಬುದ್ಧಿ ಬಂದ್ರೇನು, ಅವಾಗ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ ಅಂತಲೂ ಹೇಳೋಕ್ಕೂ ಸಹ ಅರ್ಥನೂ ಇಲ್ಲ. ಯಾಕೆ ಅಂತ ಕೇಳಿ. ಯಾಕೆಂದರೆ ದೇಹ ಅಂದ್ರೇನು? ಶುದ್ಧ ಚೈತನ್ಯದ ರೂಪಗಳೇ ಎಲ್ಲವೂ, ಎಲ್ಲ ಭಗವಂತನ ರೂಪಗಳೇ. ಇಂದ್ರಿಯವು, ಜಗತ್ತು, ಸ್ವರೂಪ ಎಲ್ಲವೂ ಭಗವತ್ ಸ್ವರೂಪವೇ, ಎಲ್ಲವೂ ಭಗವತ್ ಶಕ್ತಿಯ ಸ್ವರೂಪವೇ. ಹಂಗೆ ಕಂಡು ಬರ್ತೈತೆ ಆ ಶಕ್ತಿಯಿಂದ. ಆ ಶಕ್ತಿ ಆ ರೀತಿ ಕಾಣ್ತಾ ಇರೋದ್ರಿಂದ ಅದು ನಾವು ಅದಲ್ಲ ಅಂತ ಹೇಳೋಕ್ಕೂ ಉಳಿದಿಲ್ಲ. ಆ ಶಕ್ತಿಯಲ್ಲಿ ಕಾಣ್ಬರ್ತಿರೋ ಶುದ್ಧ ಚೈತನ್ಯದಲ್ಲಿ ಎಲ್ಲ ರೂಪಗಳು ಎಲ್ಲವೂ ಪಾತ್ರಗಳಾಗಿ ಕೆಲಸ ಮಾಡ್ತವೆ. ಪಾತ್ರಧಾರಿನೂ ಭಗವಂತನೇ, ಪಾತ್ರಗಳು ಭಗವಂತನೇ. ಆದರೆ ಪಾತ್ರದಲ್ಲಿ ಸಿಕ್ಕಾಕೊಂಬಾರ್ದು ಅಷ್ಟೇ. ಅಹಂಕಾರ, ನಾನು ದೇಹ, ನಾನು ಜೀವ, ಭಗವಂತ. ಆದರೆ ಪಾತ್ರಧಾರಿಯಲ್ಲಿ ನಾವು ಗುರುತಿಸ್ಕೊಂಡು ಭಗವಂತನ ಶುದ್ಧ ಚೈತನ್ಯ ಸ್ವಲ್ಪ ಗುರುತಿಸ್ಕೊಂಡಾಗ ನಿಮಗೇನು ಸಹಜವಾಗಿ ಎಲ್ಲವೂ ಪಾತ್ರಗಳು ಲೀಲಾಜಲವಾಗಿ ಒಂದು ಭಗವಂತನ ಏನಾಗುತ್ತೆ ಅನುಭವದಲ್ಲಿ ಅಥವಾ ಕಾರುಣ್ಯದಲ್ಲಿ, ಒಂದು ಅನುಗ್ರಹದಲ್ಲಿ ಪಾತ್ರಗಳು ನಿಭಾಯಿಸ್ತೀರ, ಸತ್ಯದಲ್ಲಿ ನಿಭಾಯಿಸ್ತೀರ. ಆಗ ನಿಮಗೇನೇ ಒಂದು ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಎಂಬ ಬಂಧನಗಳು ಸಿಕ್ಕಾಕೊಳ್ಳಲ್ಲ. ಆಗೇನಾಗುತ್ತೆ, ದ್ವೈತ ಅನ್ನೋದಿರಲ್ಲ. ಅದು ಹೇಗೆ ದ್ವೈತ ಅನ್ನೋದು ಹೇಗಿರಲ್ಲಪ್ಪ ಅಂದರೆ, ಅವನಿಗೆ ಎಲ್ಲವೂ ಶುದ್ಧ ಅರಿವಿನ ಚೈತನ್ಯದ ರೂಪವೇ ಅಂತ ಗೊತ್ತಾದ ಮೇಲೆ ಅಲ್ಲಿ ನಾನು ಅನ್ನೋದು ಏನು ಉಳಿದೇ ಇರಲ್ಲ. ನಾನು ಅನ್ನೋದು ಏನು ಉಳಿದೇ ಇರಲ್ಲ. ಉಳಿದೇ ಇದ್ದಾಗ ಎಲ್ಲವೂ ಒಂದೇ ಏಕತ್ವ ಭಾವ. ಆದ್ದರಿಂದ ಈ ಕನಸಿನಲ್ಲಿ ನಾವು ತಪ್ಪಾಗಿ ಈ ಗುರುತಿಸ್ಕೊಂಡು ಈ ಕನಸು ಎಚ್ಚರವಾದ ಕನಸು ಅಂತ ನಾವು ಹೇಳ್ತಿರೋದು ಏನಕ್ಕೆ ಅಂದರೆ, ಈ ದೇಹ ಆತ್ಮಬುದ್ಧಿ, ಈ ದೇಹ ವಿಮಾನ ಅನ್ನೋದು ಅದೇ ಮೂಲ. ಈ ಕನಸಿನಲ್ಲಿ ಇದು ಒಂಥರ ಎಚ್ಚರವಾದ ಕನಸು ಅಂತ ಗೊತ್ತಾಗೋದೇ ಇಲ್ಲ, ಸತ್ಯ ಅಂತ ಅಂದ್ಕೊಂಬಿಡ್ತದೆ. ಸುಮ್ಮನೆ ಕಂಡು ಮರೆಯಾಗ್ತಿರೋದು, ಕಾಣ್ತಾ ಇರೋದು ಇದ್ದಂಗೆ ಇದೆ ಅನಿಸ್ತೈತೆ. ಆದರೆ ನಿಜವಾಗಲೂ ಇರೋದು ಪರಬ್ರಹ್ಮ ಸ್ವರೂಪ. ಆ ಪರಬ್ರಹ್ಮ ಸ್ವರೂಪದಲ್ಲಿ ನಾವು ಇದ್ದಾಗ ಮಾತ್ರ ಎಚ್ಚರವಾದ ಕನಸಿಂದ ಎಚ್ಚರಗೊಂಡಿದ್ದೀರಾ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿಸೋಣ. ಹರಿ ಓಂ.